ಕರ್ಣ, ನನ್ನ ಸಂಗಡ ಬಾ. ನಿನ್ನಲ್ಲಿ ಕೆಲವು ರಹಸ್ಯವಾದ ವಿಚಾರಗಳನ್ನು ಮಾತನಾಡಬೇಕಾಗಿದೆ. ಪರಮಾತ್ಮ, ಮಹಾಮಹಿಮನಾದ ನೀನು ಕುಲಹೀನನಾದ ನನ್ನನ್ನು ಇಷ್ಟೊಂದು ಆದರಿಸಲು ಕಾರಣವೇನು? ಕರ್ಣ, ಕುಲಹೀನನಲ್ಲಿ ಕಂಡು ಬರುವ ಗುಣಗಳು ನಿನ್ನಲ್ಲಿವೆಯೇ? ಆಲೋಚಿಸಿ ನೋಡು. ಪರಮಾತ್ಮ, ನಾನೇನಿಂತಿದ್ದರೂ ಓರ್ವ ಸೂತನೆಂಬ ವಿಚಾರವನ್ನು ಮರೆಯುವಂತಿಲ್ಲ ದೇವ. ಕರ್ಣ, ನೀನು ಸೂತನಲ್ಲ. ಶ್ರೇಷ್ಠವಾದ ಚಂದ್ರವಂಶವೇ ನಿನ್ನ ವಂಶ. ಕುಂತಿಯೇ ನಿನ್ನ ತಾಯಿ, ಸೂರ್ಯನೇ ನಿನ್ನ ಜನಕ. ಲೋಕೈಕ ವೀರರಾದ ಪಾಂಡವರು ನಿನಗೆ ಸಹೋದರರಾಗಬೇಕು. ಕಮಜನಕ ಹರಿಯೇ ಸ್ವಾಮಿ, ಕಮಜನಕ ಹರಿಯೇ ನಮನ, ಕಮಜನಕ ಹರಿಯೇ ಸ್ವಾಮಿ, ಕಮಜನಕ ಹರಿಯೇ ನಮನ. ಪಾಮರನಾದ ಇಂಕೂತನು, ಪಾಮರನಾದ ಇಂಕೂತನು, ಪ್ರೀತಿ ಮೂಡಿಹುದು ಜೊತೆ ಕಣಿಹರೆ. ಪಾಮರನಾದ ಈ ಸೂತನು, ಪ್ರೀತಿ ಮೂಡಿಹುದು ಜೊತೆ ಕಣಿಹರೆ. ನಿನ್ನೆ ನುಡಿಯ ಮೇಲ್ ಭರವಸೆ ಇದೇನ, ನಿನ್ನೆ ನುಡಿಯ ಮೇಲ್ ಭರವಸೆ ಇದೇನ. ಕಮಜನಕ ಹರಿಗೆ ಸ್ವಾಮಿ, ಕಮಜನಕ ಹರಿಗೆ ನಮನ. ಯಾರು ಅಡೆದು ಜಲದೊಳೆಸೆದ ಜತೆಯಿನ ಶಿಶುವಂತೆ ನಾನು, ಯಾರು ಅಡೆದು ಜಲದೊಳೆಸೆದ ಜತೆಯಿನ ಶಿಶುವಂತೆ ನಾನು. ಮತ್ಸ್ಯದಾರರಿಗೆ ನವೆಯೋ ದೊರೆತ ನಾಮದೇವನು ನಾನು, ಮತ್ಸ್ಯದಾರರಿಗೆ ನವೆಯೋ ದೊರೆತ ನಾಮದೇವನು ನಾನು. ಮಾತಾ ಪಿತರಿಗೂ ಮಿಗಿಲಾದ ಭಕ್ತರು ಪ್ರೀತಿಯಿಂದೇನೋ ಸಲುಹಿದರಾದರು, ಜಾತಿ ವಿಚಾರವ ಪೇಳದಾದರು. ಮಾತಾ ಪಿತರಿಗೂ ಮಿಗಿಲಾದ ಭಕ್ತರು ಪ್ರೀತಿಯಿಂದೇನೋ ಸಲುಹಿದರಾದರು, ಜಾತಿ ವಿಚಾರವ ಪೇಳದಾದರು, ಜಾತಿ ವಿಚಾರವ ಪೇಳದಾದರು. ಕಮಜನಕ ಹರಿಗೆ ಸ್ವಾಮಿ, ಕಮಜನಕ ಹರಿಗೆ ನಮನ. ಪಾಮರನಾದ ಈ ಸೂತನು, ಪ್ರೀತಿ ಮೂಡಿಹುದು ಜೊತೆ ಕಣಿಹರೆ. ಪಾಮರನಾದ ಈ ಸೂತನು, ಪ್ರೀತಿ ಮೂಡಿಹುದು ಜೊತೆ ಕಣಿಹರೆ. ನೀ ನುಡಿಯ ಮೇಲ್ ಭರವಸೆ ಇಡೇನ, ನಿನ್ನೆ ನುಡಿಯ ಮೇಲ್ ಭರವಸೆ ಇಡೇನ. ಕಮಜನಕ ಹರಿಗೆ ಸ್ವಾಮಿ, ಕಮಜನಕ ಹರಿಗೆ ನಮನ. ಪರಮಾತ್ಮ, ನೀನು ಹೇಳುತ್ತಿರುವುದು ಆಶ್ಚರ್ಯವಾಗಿದೆಯಲ್ಲ. ಓಹೋ, ಮರೆತಿದ್ದನು. ಇದು ಯುದ್ಧ ಕಾಲ. ನೀನೇನಾದರೂ ಪಾಂಡವರ ಪಕ್ಷಪಾತಿ. ಅವರ ತಲೆ ಕಾಯಲು ನೀನು ಈ ರೀತಿಯಾಗಿ ನನ್ನನ್ನು ವಂಚಿಸುತ್ತಿರುವೆಯಾ ದೇವ? ಕರ್ಣ,
ರಾಜಾದಿರಾಜನೆನಿಸಿ ದಿವ್ಯ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡಬೇಕಾಗಿದ್ದ ನೀನು ಈ ರೀತಿ ಪರರ ಸೇವೆಯಲ್ಲಿ ಕೈಕಟ್ಟಿ ಕುಳಿತುಕೊಂಡಿರುವೆಯಲ್ಲ. ಪರಮಾತ್ಮ, ಪಾಂಡವರು ನನ್ನ ಸಹೋದರಾಗಿದ್ದ ಪಕ್ಷದಲ್ಲಿ ಅವರೊಡನೆ ಯುದ್ಧ ಮಾಡಿದರೆ ರವರವಾದಿ ನರಕ. ಸಮರ ಮಹೋತ್ಸವದಲ್ಲಿ ಉತ್ಸಾಹಭರಿತನಾದ ನನಗೆ ಇಂತಹ ಭಯ ಸಂಕಟವನ್ನು ತಂದೊಡ್ಡಬೇಡ ದೇವ. ಕರ್ಣ, ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುಂತಿ ಮಾತೆಯ ನನ್ನ ನುಡಿಯ ಸಂತೋಷದಿ ಆಲಿಸುವೀರ ಮಾತೆ ಕುಂತಿಯ ಕುಂತಿ ಮಾತೆಯ ಕುವರ ವೀರವರ ರವಿಕುವರ ವೀರವರ ರವಿಕುವರ. ಏನು ಕುಂತಿಪುತ್ರನೇ, ಹಾಗಾದರೆ ನನ್ನ ಜನ್ಮದ ವೃತ್ತಾಂತವನ್ನು ತಿಳಿಸುವೆಯಾ ದೇವ? ತಿಳಿಸುವೆನು ಕರ್ಣ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಿನ್ನ ಜನನ ಕರ್ಣದ್ವಾರ ಬೆಳೆದ ಗಂಗಾ ನದಿಯ ತೀರ. ನಾಮಧೇಯದಿ ಧಾನ ಶೂರ ಚರಿತ್ರೆಯು ಆಶ್ಚರ್ಯಕರ. ಹಾಗಾದರೆ ಲೋಕದ ಜನರು ನನ್ನನ್ನು ಸೂತ ನೀಚ ಐನ ಕುಲದವನೆಂದು ಯಾಳಿಸುವರಲ್ಲ, ಏಕೆ ಪರಮಾತ್ಮ? ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಸೂತನು ಅನಾಥನಲ್ಲವೋ ಚಂದ್ರಕುಲಾಧೀಶ ನೀನು. ಪಾಂಡವರೊಳು ಸೇರಿಸುತ್ತದೆ ಪಾಂಡವರೊಳು ಸೇರಿಸುತ್ತದೆ ಬಾಳುವಿ ಬಾರ ನೀನು ಕ್ಷೇಮದಿ. ಬಾಳುವಿ ಬಾರ ನೀನು ಕ್ಷೇಮದಿ ಬಾಳುವಿ ಬಾರ ನೀನು ಕ್ಷೇಮದಿ. ಏನು ಪಾಂಡವರ ಮನೆ ಕೂಡಿ ಬಾಳುವುದೇ ಸಾಧ್ಯವಿಲ್ಲ ಪರಮಾತ್ಮ. ನನ್ನ ನುಡಿಯ ಸಂತೋಷದಿ ಆಲಿಸುತ್ತೀರ ಮಾತೆಯ ಕುವರ ಕುಂತಿ ಮಾತೆಯ ಕುವರ. ನನ್ನ ನುಡಿಯ ಸಂತೋಷದಿ ಆಲಿಸುತ್ತೀರ ಮಾತೆ ಕುಂತಿಯ ಕುವರ ಕುಂತಿ ಮಾತೆಯ ಕುವರ. ವೀರವರ ರವಿಕುವರ ವೀರವರ ರವಿಕುವರ. ಕರ್ಣ, ನನ್ನ ಮಾತನ್ನು ಸತ್ಯವೆಂದು ನಂಬು. ನಿನ್ನ ತಾಯಿಯಾದ ಕುಂತಿದೇವಿಯು ತಾನು ಕನ್ಯಾವಸ್ಥೆಯಲ್ಲಿದ್ದಾಗ ದೂರ್ವಾಸ ಮುನಿಗಳಿಂದ 5 ಮಂತ್ರಗಳ ಉಪದೇಶವನ್ನು ಹೊಂದಿ ಆ ಮಂತ್ರಗಳು ಫಲಿಸುವವೋ ಇಲ್ಲವೋ ಎಂಬ ಸಂಶಯದಲ್ಲಿ ಮೊದಲನೇ ಮಂತ್ರವಾದ ಸೂರ್ಯ ಮಂತ್ರವನ್ನು ಜಪಿಸಿ ನೀನು ಜನಿಸಿದೆ. ವಿವಾಹಕ್ಕೆ ಮೊದಲೇ ಒಂದು ಮಗುವಿಗೆ ಜನ್ಮವೆತ್ತ ಕುಂತಿದೇವಿಯು ಈ ಲೋಕಪವಾದಕ್ಕೆ ಎದರಿ ನಿನ್ನನ್ನು ಗಂಗಾ ನದಿಯಲ್ಲಿ ತೇಲಿಬಿಟ್ಟಳು.
ಆ ನಂತರ ಸೂತರು ನಿನ್ನನ್ನು ಅತ್ಯಂತ ಪ್ರೀತಿಯಿಂದ ಸಾಕಿ ಸಲುಹಿದರು. ಕರ್ಣ, ಈಗಲೂ ನನ್ನ ಸಂಗಡ ಬಾ. ಪಾಂಡವರನ್ನು ಕೌರವರನ್ನು ನಿನ್ನ ಪಾದದ ಮೇಲೆ ಕೆಡುವೆನು. ಅವರಿಂದಲೂ ಸಾಮಂತ ರಾಜರಿಂದಲೂ ಓಲೈಸಿಕೊಂಡು ರತ್ನ ಸಿಂಹಾಸನದ ಮೇಲೆ ಕುಳಿತು ರಾಜ್ಯಭಾರ ಮಾಡುವೆಯಂತೆ. ಪರಮಾತ್ಮ, ನೀನು ಹೇಳಿದ ಮಾತು ಸತ್ಯವಾಗಿದ್ದ ಪಕ್ಷದಲ್ಲಿ ಭೀಮಾರ್ಜುನರು ನನ್ನನ್ನು ನೋಡಿದಾಗಲೆಲ್ಲ ಸೂತ ನೀಚ ಹೀನಕುಲದವನೆಂದು ಹೇಳಿಸುವರಲ್ಲ. ನಾನೆಂತವನೆಂಬ ವಿಚಾರ ಅವರಿಗೆ ತಿಳಿಯದೆ. ಇಲ್ಲ ಕರ್ಣ, ಇನ್ನ ವಿಚಾರವು ಅವರ ಯಾರಿಗೂ ತಿಳಿಯದು. ಆದರೆ ಕುಂತಿದೇವಿಯು ಮಾತ್ರ ನಿನ್ನನ್ನು ನೋಡಿದಾಗೆಲ್ಲ, ದೇವ, ಆ ಕರ್ಣನಾರು? ಆತನನ್ನು ನೋಡಿದರೆ ನನಗೊಂದು ರೀತಿ ಮರುಕ ಉಂಟಾಗುವುದೆಂದು ಪದೇ ಪದೇ ಕೇಳುತ್ತಿದ್ದಳು. ಈಗ ತಾನೇ ನಿನ್ನ ಜನ್ಮ ವೃತ್ತಾಂತವನ್ನು ಆಕೆಗೆ ತಿಳಿಸಿ ಬಂದಿರುವೆನು. ಆಕೆಯೂ ಸಹ ನಿನ್ನನ್ನು ನೋಡಲು ಬಹು ಸಂಭ್ರಮದಿಂದ ಗಂಗಾ ತೀರಕ್ಕೆ ಬರುವಳು. ಕರ್ಣ, ಆಕೆಯ ಮನಸ್ಸನ್ನು ನೋಯಿಸಬೇಡ, ಸಂತೋಷಪಡಿಸು. ಆಗಲಿ ಪರಮಾತ್ಮ. ನಾನಿನ್ನು ಬರಲೇ? ಆಗಲಿ ಪರಮಾತ್ಮ. ಶ್ರೀ ಕೃಷ್ಣ ಪರಮಾತ್ಮನು ಎಂದಿಗೂ ಅಸತ್ಯ ನೋಡತಕ್ಕವನಲ್ಲ. ಹಾಗಾದರೆ ಲೋಕೈಕ ವೀರರಾದ ಪಾಂಡವರು ನನ್ನ ಸಹೋದರರೇ, ಧರ್ಮವೇ ಉಸಿರೆಂದು ನಂಬಿರುವ ಧರ್ಮರಾಯನು ನನ್ನ ಸಹೋದರನೇ, ತೇಜೋಮಯ ಮೂರ್ತಿಗಳಾದ ನಕುಲ ಸಹದೇವರು ನನ್ನ ಸಹೋದರರೇ, ಪರಶಿವನೊಡನೆ ಸರಿಸಮನಾಗಿ ಹೋರಾಡಿ ಪಾಶುಪತಾಸ್ತ್ರವನ್ನು ಪಡೆದು ದಶ ದಿಕ್ಕುಗಳಲ್ಲಿಯೂ ದಿಗಂತ ಕೀರ್ತಿ ಜ್ಯೋತಿಯಾಗಿ ಯಾರೊಡನೆ ಯುದ್ಧಕ್ಕೆ ನಿಂತರೂ ಅಪಜಯವನ್ನೇ ಕಾಣದ ಅರ್ಜುನ ನನ್ನ ಸಹೋದರನೇ. ಅರ್ಜುನ, ಕಾಳಗದಲ್ಲಿ ನಿನ್ನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿರುವೆನಲ್ಲ. ಈ ಭೂಮಿಯ ಮೇಲೆ ಬಿದ್ದು ಇನ್ನ ಶಿರಸ್ಸು ಬಿದ್ದು ರಕ್ತದ ಮಡುವಿನಲ್ಲಿ ಕೊಚ್ಚಿಕೊಂಡು ಹೋಗುವುದನ್ನು ಈ ಕಣ್ಣುಗಳಿಂದ ಹೇಗೆ ನೋಡಲಿ? ಇದುವರೆಗೂ ಬಂಧು ವರ್ಗದವರಾರೆಂದು ವ್ಯಥೆ ಪಡುತ್ತಿದ್ದ ನನಗೆ ಇಂದು ಬಂಧು ಬಾಂಧವರು ಇಂಥವರೆಂದ ತಿಳಿದ ಬಳಿಕ ಎಂತಹ ಉಭಯ ಸಂಕಟ ಪ್ರಾಪ್ತವಾಯಿತು. ಅಯ್ಯೋ ಪಾಪಿ ಕರ್ಣ, ಪಾಂಡು ಕುಮಾರರಾದ ನೀನು ಪಾಂಡು ಕುಮಾರರನ್ನೇ ಕೊಲ್ಲುವುದಾಗಿ ನಿಂತಿರುವೆಯಲ್ಲ. ಹೇಗೆ ಛೇದಿಪುದೋ ಈ ಕರಗಳು ಒಡ ಹುಟ್ಟ ಸಹೋದರರ ಶಿರಗಳಂ, ಹೇಗೆ ಛೇದಿಪುದೋ ಈ ಕರಗಳು ಒಡ ಹುಟ್ಟ ಸಹೋದರರ ಶಿರಗಳಂ. ಪುರುಷೋತ್ತಮನೆನ್ನ ಪೂರ್ಣ ವಿಚಾರವನ್ನರುಗಿ ಅನುಜರೋ ಕರುಣೆ ಮೂಡಿಸಿ ಹೃದಯವನ್ನು ಹದಗೆಡಿಸಿ ಚಿತ್ತವನ್ನು ಛಿದ್ರಗೊಳಿಸಿ ಕುಂದಿಸಿದೆನ್ನನ ಸಮರೋತ್ಸಾಹದ ಸ್ಥೈರ್ಯವಾ, ಸಮರೋತ್ಸಾಹದ ಸ್ಥೈರ್ಯವಾ. ಉಗಮದಿಂದಲೂ ಈ ಕರ್ಣಾರ್ಜುನರು ಬಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು, ಉಗಮದಿಂದಲೂ ಈ ಕರ್ಣಾರ್ಜುನರು ಗಿಡುಗ ಸರ್ಪಗಳ ಪರಿದ್ವೇಷ ಹೊಗೆಯಾಡುತ್ತಿರಲು, ಸಮರದೋ ನಾಂ ಸ್ವಾರ್ಥತ್ವವನ್ನು ತೊರೆದು, ಸಮರದೋ ನಾಂ ಸ್ವಾರ್ಥತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಸಮರದೋ ನಾಂ ಸ್ವಾರ್ಥತ್ವವನ್ನು ತೊರೆದು ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ, ಆ ಪಾಂಡವರಂ ಉಳಿಸಲಿಚ್ಛಿಸುವೆನಾದರೂ ಆ ಮಧ್ಯಮ ಪಾಂಡವ ಪಾರ್ಥನೆನ್ನು, ಆ ಮಧ್ಯಮ ಪಾಂಡವ ಪಾರ್ಥನೆನ್ನು
ದಯವ ತೋರಲು ಇಚ್ಛಿಸುವನೇ ಸೂತನಾದೆನಂ ಸಲುಹಿ ಬಹು ಪ್ರೀತಿಯಿಂದ ಉನ್ನತೋನ್ನತ ಪದವಿಯನ್ನು ಕರುಣಿಸಿಹ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನಂ ತೊರೆಯುವುದೋ ನನ್ನ ಸ್ವಾಮಿ ಅನ್ನದಾತ ಕೌರವೇಶ್ವರನಂ ತೊರೆಯುವುದೋ ಬೆನ್ನೋರ್ ಬಿದ್ದ ಅಣ್ಣ ತಮ್ಮಂದಿರಂ ತೊರೆಯುವುದೋ ಆರಸನಿಹನಾಂ ಇದನ್ನು ಭಿನ್ನವಿಸಿಕೊಳ್ಳುವುದೋ ದೈವವೇ 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 ನಿನ್ನ ಹೊರತಾಗಿ ನನಗೆ ಗತ್ಯಾರು ನನ್ನ ಪತಿಗಳಾದರು ನನ್ನನ್ನೊಂದು ಭೋಗದ ವಸ್ತುವಿನಿಂದ ದ್ಯೂತದಲ್ಲಿ ಪಣವಾಗಿಟ್ಟು ಸೋತರು ತುಂಬಿದ ರಾಜಸಭೆಯಲ್ಲಿ ದುಳ್ಳದ ಶಾಸನಿನಿಂದ ಅಪಮಾನಿತಳಾದೆನು ರಾಜನಗರನ್ನು ತ್ಯಜಿಸಿ ಅನಾಥ ಭಿಕ್ಷುಕಿಯಂತೆ ಕಾಡಿನಿಂದ ಕಾಡಿಗೆ ಅಲೆದದ್ದು ಆಯಿತು ಕೀಚಕನ ಭಂಗವನ್ನು ಸಹಿಸಿದೆನು ಹೇ ವಿಧಾತ ಈ ದ್ರೌಪದಿಯ ಹಣಿಯಲ್ಲಿ ಅದೇನನ್ನು ಬರೆದಿರುವೆ ಪಾಂಚಾಲಿ ಪಾಂಚಾಲಿ ಇವಳೇಕೆ ಈ ರೀತಿ ಚಿಂತಾಮಗ್ನಳಾಗಿರುವಳು ಪ್ರಿಯತಮೆ ದ್ರೌಪದಿ ಈ ಪರಿಮಳದಲ್ಲಿ ಬರಗುತ್ತ ಕಣ್ಣೀರಾಸುರಿಸದಿರು ಪಾಂಡವ ಕುಲಸದಿರು ಕುರುಕುಲದವರನ್ನು ರಣದೊಳು ತಿಳಿದು ದುರ್ಯೋಧನನ ತೊಡೆಯನ್ನು ಮುರಿದು ದುಶ್ಯಾಸನನ ಒಡಲನ್ನು ಬಗೆದು ಎತ್ತರ ದೋರ್ಪುಡಿ ಹಿನ್ನಯ ಮುಳಿಯಲು ಕಟ್ಟಲು ಬಿಡಲು ಕುರುಕುಲದವರನ್ನು ರಣದೊಳು ತಿಳಿದು ದುರ್ಯೋಧನನ ತೊಡೆಯನ್ನು ಮುರಿದು ದುಶ್ಯಾಸನನ ಒಡಲನ್ನು ಬಗೆದು ಎತ್ತರ ದೋರ್ಪುಡಿ ಆಡುತ್ತ ನಾನು ಹಿನ್ನಯ ಮುಳಿಯಲು ಕಟ್ಟಲು ಬಿಡಲು ಕಣ್ಣೀರಾಸುರಿಸದಿರು ಪಾಂಡವ ಕುಲಸದಿರು ಕಣ್ಣೀರಾಸುರಿಸದಿರು ಪಾಂಡವ ಕುಲಸದಿರು ಪಾಂಡವ ಕುಲಸದಿರು ಪಾಂಡವ ಕುಲಸದಿರು ಏಕೆ ಏನಾಯಿತು ದೇವಿ ಏಕೆ ನಿಷ್ಕಾರಣವಾಗಿ ಹೇಳುತ್ತಿರುವೆ ನಾನ್ ನಿಷ್ಕಾರಣವಾಗಿ ಅಳುತ್ತಿಲ್ಲ ಈ ದ್ರೌಪದಿ ಅಳುವಿಗೆ ಒಂದಲ್ಲ 10 ಹಲವಾರು ಕಾರಣವೇ ಇರುವುದು ನೀವಾದರೂ ಪುರುಷರು ನಿಮ್ಮನ್ನು ಯಾರೋ ಆತ ಅಪಮಾನ ಪಡಿಸಿದರೆ ಅವರ ಮೇಲೆ ತಕ್ಕ ಪ್ರತಿಕಾರವನ್ನೇ ತೀರಿಸಿಕೊಳ್ಳುವಿರಿ ಆದರೆ ಸ್ತ್ರೀಯರ ವಿಚಾರವೂ ಹಾಗಲ್ಲ ಅವರ ಆತ್ಮ ಗೌರವಗಳನ್ನು ರಕ್ಷಿಸಿಕೊಳ್ಳಲು ಅನ್ಯರ ಆಶ್ರಯವೇ ಬೇಕು ಹೀಗಾತ
ಇಂತಹ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ಸೃಷ್ಟಿಸಿದೆ ನೀನು? ಅಳಬೇಡ ಅಳಬೇಡ ದೇವಿ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ. ಅದು ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ. ನಿಮಗಾಗಿ ಅಲೆದು ವನವಾಸ ಪಡೆದು ಪರನಿಂದೆ ಸಹಿಸದಾರೆ. ಸರಿಯೇ ನಿಮಗೆ ಸಮ್ಮತವಾದರೆ, ಸರಿಯೇ ನಿಮಗೆ ಸಮ್ಮತವಾದರೆ ಗೆಳೆಯ, ಕೇಳು ನನ್ನ ಕಥೆಯ ಕಥೆಯ. ಪಾಂಡವರ ಪತ್ನಿ ಎನಿಸಿ ಪರಿಭವನೆ ಸಹಿಸದಾರೆ. ಅಲ್ಲವೇ ಸ್ವಾಮಿ? ಪಾಂಡವರ ಪತ್ನಿ ಎನಿಸಿ ಪರಿಭವನೆ ಸಹಿಸದಾರೆ. ಈಶ್ವರತನವು ಹೇಗೆ ಕನಸಾಯ್ತೆ ನನ್ನ ಬಯಕೆ. ಈಶ್ವರತನವು ಹೇಗೆ ಕನಸಾಯ್ತೆ ನನ್ನ ಬಯಕೆ. ಸರಿಯೇ ನಿನಗೆ ಸಮ್ಮತವಾದರೆ, ದೇವಿ ಸರಿಯೇ ನಿನಗೆ ಸಮ್ಮತವಾದರೆ ಗೆಳೆಯ, ಕೇಳು ನನ್ನ ಕಥೆಯ ಕಥೆಯ. ಏನಂದ್ರೆ ಪತ್ನಿಯನ್ನೇ ದ್ಯೂತದಲ್ಲಿ ಪಣವಾಗಿಟ್ಟು ಸೋಲಬೇಕೆಂದು ನಿಮ್ಮ ಋಷಿಗಳೇ ಆಜ್ಞೆ ಮಾಡಿದರೇನು? ಪತಿಗಳಂತೆ ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮಂತಹ ಪತಿಗಳನ್ನು. ಅಣ್ಣನ ಒಂದು ದಿನದ ಅವಿವೇಕದಿಂದಾಗಿ ಈ ನಿಂದನೆಯು ನಮ್ಮನ್ನು ಸಾಯುವವರೆಗೂ ಬಿಡುವಂತಿಲ್ಲವೇ? ಪ್ರಿಯತಮೆ, ಅಣ್ಣನ ಅಪರಾಧಗಳನ್ನು ಕ್ಷಮಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಳ್ಳಲಿಲ್ಲವೇ? ಆದದ್ದು ಆಗಿ ಹೋಯಿತು, ಅದನ್ನು ಮರೆತು ಬಿಡು ದೇವಿ. ಈ ದಿನ ಹೀಗೇಕಾಗಿರುವೆ ನನ್ನೊಡನೆ ತಿಳಿಸಬಾರದೆ? ಅದರಿಂದ ಆಗುವ ಪ್ರತಿಫಲವಾದರೂ ಏನು? ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಅದು ಅಂದಿನ ಮಾತು. ಇಂದು ನಾನು ಯಾರ ಆಜ್ಞಾಧಾರಕನೂ ಅಲ್ಲ. ಹಾಗಾದರೆ ಹೇಳುವೆನು. ಈ ದಿವಸ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿಯ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿ ಆ ದುರ್ಯೋಧನನ ಪತ್ನಿಯಾದ ಭಾನುಮತಿಯು ಸಹ ಬಂದಿದ್ದಳು. ಅವಳು ನನ್ನನ್ನೇ ನೋಡುತ್ತಾ, ನಿನ್ನ ಪತಿಗಳಾದರು ವಾಸಕ್ಕಾಗಿ 5 ಗ್ರಾಮಗಳನ್ನು ಕೇಳಲು ದೂತರನ್ನು ಕಳುಹಿಸಿರುವರು. ಇನ್ನೇನು ಸಂಧಿ ಆಗುವುದು? ಈಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟಿ ಪಾಂಚಾಲಿ ಎಂದು ಹೇಳುತ್ತಾ ನನ್ನನ್ನೇ ಅಪಹಾಸ್ಯ ಮಾಡಿದಳು ಸ್ವಾಮಿ. ಏನು ದುರ್ಯೋಧನನೊಡನೆ ಪುನಃ ಸಂಧಿಗೆ ಪ್ರಯತ್ನವೇ? ಹಾಗಾದರೆ ನನ್ನ ಸಂದೇಹವೇ ನಿಶ್ಚಯವಾಯಿತು. ಗೋಪಿಕಾಂಗನೆಯರ ವಿಲಾಸ ವಿಭ್ರಮೆಗಳಲ್ಲಿ ಮಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದ್ವಾರಕೆಯಿಂದ ಹಿಂದಿರುಗಿದಾಗಲೇ ನಾನು ತಿಳಿದೇ ಹೀಗಾಗಬಹುದೆಂದು. ಅದಿರಲಿ ದೇವಿ, ಆ ಭಾನುಮತಿಗೆ ನೀನೇನೆಂದು ಉತ್ತರವನ್ನು ಕೊಟ್ಟೆ? ಪ್ರಾಣೇಶ್ವರ, ನಾನು ಎಷ್ಟೇ ಆಗಲಿ ನಿಮ್ಮ ಧರ್ಮ ಪತ್ನಿ ಅಲ್ಲವೇ? ಅಲ್ಲವೇ ಅಲ್ಲವೇ? ಅವಳ ಪ್ರಶ್ನೆಗೆ ತಕ್ಕ ಉತ್ತರವನ್ನು ಕೊಟ್ಟಿರುವೆನು. ಏನೆಂದು? ಕೇಳೆ ಭಾನುಮತಿ, ಈ ನಿನ್ನ ಕಟ್ಟಿದ ಮುಡಿಯನ್ನು ಬಿಡಿಸುವವರೆಗೂ ಈ ನನ್ನ ಬಿಚ್ಚಿದ ಮುಡಿಯನ್ನು ಮುಡಿಗಟ್ಟುವುದಿಲ್ಲವೇ ಎಂದು. ಬಾಪು ಪಾಂಚಾಲಿ, ಬಾಪು. ಚಮತ್ಕಾರವಾದ ಉತ್ತರ. ನೀನು ನಮ್ಮಗಳ ಸಂಗಡ ಕದನವಾಡುವುದರಲ್ಲಿಯೇ ಚತುರತೆಯನ್ನು ಮುಗಿಸಿದೆ ಎಂದು ಭಾವಿಸಿದ್ದೆ. ಹೌದೇನು? ಬಾರೆ ಸತಿ ಬಾರೆ ಸತಿ ಮುದ್ದಾಡುವೆ
ಯವ್ವ ಬೀರುತ್ತ ಮನವನ್ನು ತಣಿಸಲು ಮುನಿಸಲು ತೊರೆದು ಸನಿಹಗೆ ಬಾರೆ ಬೀರುತ್ತ ಮನವನ್ನು ತಣಿಸಲು ಮುನಿಸಲು ತೊರೆದು ಸನಿಹಗೆ ಬಾರೆ ನಿನ್ನ ಮುಂದಾಡಲು ನನ್ನಿ ಕರಗೆ ನಿನ್ನ ಮುಂದಾಡಲು ನನ್ನಿ ಕರಗಲು ಕಾತುರದಿಂದ ಕಾದಿರವು ನಿನ್ನ ಮುಂದಾಡಲು ನನ್ನಿ ಕರಗಲು ಕಾತುರದಿಂದ ಕಾದಿರವು ಕಾದಿರದಿಂದ ಕಾದಿರವು ಬಾ ಬಾ ಬಾರೆ ಸತಿ ಮುದ್ದಾಡುವೆ ಆನಂದದಿ ಮುದ್ದಾಡುವೆ ಆನಂದದಿ ಬಾ ಬಾ ಬಾರೆ ಸತಿ ಅಲ್ಲವೇ ಚೆಲ್ಲುತ್ತ ಸೇರುವೆ ಪ್ರಿಯ ಕಾಂತೆಯ ಪ್ರಾಣೇಶ್ವರ ಪ್ರಿಯತಮೆ ಸಮಯವಿದೆಯೇ ಇದೆಯೇ ಇಲ್ಲವೇ ಇದೇ ಪ್ರೇಯಸಿ ಇರುವುದು ಚೆಲ್ಲುತ್ತ ಸೇರುವೆ ಕಾಂತೆಯ ನಿಮಗೆ ನೆನಪಿರುವುದು ಹಿಂದೊಂದು ದಿನ ಈ ಬಿಚ್ಚಿದ ಕೇಶರಾಶಿಯನ್ನು ನೋಡುತ್ತಾ ಗುರುಕುಲಾಂತಕ ಕಾಳರಾತ್ರಿ ಎಂದು ಹೇಳಲಿಲ್ಲವೇ ಸ್ವಾಮಿ? ಪುನಃ ನನ್ನ ಬಾಯಿಂದ ಪ್ರತಿಜ್ಞಾ ವಾಕ್ಯಗಳನ್ನು ಕೇಳಲಪೇಕ್ಷಿಸುವೆಯ ಪಾಂಚಾಲಿ?
ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತಹ ಹೇಡಿಯಲ್ಲ ಈ ಪ್ರಚಂಡ ಭೀಮ. ಹೇಳಿದಂತೆ ನಡೆಯಬೇಕೆಂಬುದೇ ನನ್ನ ಇಚ್ಛೆ. ಇಚ್ಛಿಸಿದರೇನು, ತಾವು ಎಷ್ಟೇ ಆಗಲಿ ಅಣ್ಣನ ಆಜ್ಞಾಧಾರಕರಲ್ಲವೇ? ಬೇಡ ಬೇಡ ದೇವಿ, ನನ್ನನ್ನು ಕೆರಳಿಸಬೇಡ. ನಾನು ಈಗ ಯಾರ ಆಜ್ಞಾ ಆರಾಧಕನೂ ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಯುದ್ಧವನ್ನು ಬಲು ಆತುರದಿಂದ ನಿರೀಕ್ಷಿಸುತ್ತಿರುವೆನು. ಧರ್ಮ ಪರಾಯಣನಾದ ಯುಧಿಷ್ಠಿರನು ಆ ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ಸಂಧಿಯ ಪ್ರಸ್ತಾಪವನ್ನು ಕೇಳಿ ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಈಗ ಆತನನ್ನು ಸಮಾಧಾನ ಪಡಿಸಲು ನಿನ್ನ ಹೊರತು ಮತ್ತಾರು ಶಕ್ತರಲ್ಲ. ಅರ್ಜುನ, ಈ ಸಾರಿ ಈತನ ಕೋಪಕ್ಕೆ ದ್ರೌಪದಿಯ ಮೂಲ ಕಾರಣವೆಂದು ತೋರುತ್ತಿರುವುದು. ಪರಮಾತ್ಮನು ಹೇಳುತ್ತಿದ್ದನು, ಈ ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣವೆಂದು. ಅಗ್ರಜ ಭೀಮಸೇನ, ಸಮಯಕ್ಕೆ ಸರಿಯಾಗಿ ಬಂದೆ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಆದರೆ ಅರ್ಜುನನ ಸಮ್ಮುಖದಲ್ಲಿ ನಿಮಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು, ಅರ್ಜುನನು ಅನುಮೋದಿಸಬಹುದು, ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ತಿಯನ್ನು ಪಾಂಡವರ ಕಳಂಕವೆಂದು ಭಾವಿಸುವೆನು. ದರಿದ್ರ ಭಿಕ್ಷುಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿ ಯಾಚನೆ ಮಾಡಲು ಪಾಂಡುರಾಜನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಿ ಕಾಣಬಹುದು, ಆದರೆ ಇನ್ನೊಂದು ಗಳಿಗೆಯೂ ಕೂಡ ನಾನು ಸಹಿಸುವುದಿಲ್ಲ. ಅಗ್ರಜ, ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯೊಳಿರಲು ಬಿಡುವೆನೆ. ಅಗ್ರಜ, ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯೊಳಿರಲು ಬಿಡುವೆನೆ. ಕರೆದವರ ರಕ್ತಪಾನ ಮಾಡಲಿರುವೆನೆ. ಕರೆದವರ ರಕ್ತಪಾನ ಮಾಡಲಿರುವೆನೆ. ಭಕ್ತಿಯ ಮುಳಿ ಮುತ್ತಿದವನ ಮೆಟ್ಟಿಕೊಳ್ಳುವೆ, ಆದನ್ನು ಮೆಟ್ಟಿಕೊಳ್ಳುವೆ. ಭಕ್ತಿಯ ಮುಳಿ ಮುತ್ತಿದವನ ಮೆಟ್ಟಿಕೊಳ್ಳುವೆ, ಆದನ್ನು ಮೆಟ್ಟಿಕೊಳ್ಳುವೆ. ಗರ್ವನಿಗೊಳ ಭಕ್ತಿದವನ ಸುತ್ತಿಕೊಳ್ಳುವೆ, ಕಲೆಯನ್ನು ಸುತ್ತಿಕೊಳ್ಳುವೆ. ದುರುಳ ಕೌರವರನ್ನು ಮರಣಗೊಳಿಸದೆ ಕರೆಯೊಳಿರುವೆ. ರಣದವರ ರಕ್ತಪಾನ ಮಾಡಲಿರುವೆ. ರಣದವರ ರಕ್ತಪಾನ ಮಾಡಲಿರುವೆ. ಅಗ್ರಜ ಭೀಮಸೇನ, ಯುದ್ಧಕ್ಕಾಗಿ ನಿಮ್ಮ ಅನುಮತಿಯನ್ನಾಗಲಿ ಅರ್ಜುನನ ಸಹಾಯವನ್ನಾಗಲಿ ನಾನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಕುರುಕುಲವನ್ನು ಸಮೂಲನವಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪ ಮಾಡುತ್ತೀರಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ಭೀಮಸೇನ, ನನ್ನಲ್ಲಿ ಕೋಪವೇ ತಮ್ಮ? ಭೀಮಸೇನ, ಅಗ್ರಜ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ ಅನುಜ, ಬಿಡು ಕೋಪವ ಮನದಿ. ತುಡುಕಿ ಸಮರ ಬರೆಯುವುದನ್ನು ಇದ, ತುಡುಕಿ ಸಮರ ಬರೆಯುವುದನ್ನು ಇದ. ಬಿಡು ಕೋಪವ ಮನದಿ. ಪಾಂಚಾಲಿ, ಅಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ನರಳಿಸದಿರುವುದೇ ಕುರು ಸಂಜಾರ. ಅಡದಿ ಪಾಂಚಾಲಿಯ ಬಿರುಮುಡಿ ಶಾಪವು ನರಳಿಸದಿರುವುದೇ ಕುರು ಸಂಜಾರ. ತಾಳಿದ ಬರು ಮುಂದೆ ಬಾಳಿಯರು ಎಂಬ ಅಗ್ರಜ,
ನನ್ನಲ್ಲಿ ಕೋಪವೇ ತಮ್ಮ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿಚ್ಚಿನ ಬಿರುಗುವುದಲು ನಿಮ್ಮೆಲ್ಲರ ಪ್ರಶ್ನೆಗೆ ತಕ್ಕ ಉತ್ತರವನ್ನು ನೀಡಲಿಲ್ಲವೇನು? ಒಬ್ಬ ಬೇಡ ಭೀಮಸೇನ, ಧರ್ಮಜನು ನಮ್ಮೆಲ್ಲರಿಗೂ ಹಿರಿಯನು. ಆತನ ಇಷ್ಟಕ್ಕೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ಅನುಚಿತ. ಏನು ಹೇಳುವೆ ಪಾಂಚಾಲಿ? ಧರ್ಮ ಅಧರ್ಮವೆಂದೇ ಹಂಬಲಿಸುತ್ತ ಕ್ಷತ್ರಿಯರ ಧರ್ಮವೇನೆಂಬುದನ್ನೇ ಮರೆಯುವುದು ನಿಮ್ಮೆಲ್ಲರಿಗೂ ಉಚಿತವೇನು ಸ್ವಾಮಿ? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯರ ಕರ್ತವ್ಯ. ನಾವು ಅಭಿಮಾನ ಶೂನ್ಯರಾಗಿ ಯುದ್ಧವನ್ನು ಪ್ರಾರಂಭಿಸಿದರೆ ನಮ್ಮ ಅವಿಚಾರಗಳಿಗಾಗಿ ನಾವೇ ದುಃಖಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಈ ಸಂಧಿಗಾಗಿ ಇಷ್ಟೊಂದು ಪ್ರಯತ್ನ ಪಡುತ್ತಿರುವೆನು. ರಾಜೇಂದ್ರ, ಧೌಮ್ಯನನ್ನು ಸಂಧಿಗಾಗಿ ಕಳುಹಿಸಿ ಅಪಮಾನವನ್ನೇ ಹೊಂದಿದಿರಿ. ಇನ್ನು ಕುಲೋಪುರೋಹಿತರನ್ನು ಕಳುಹಿಸಲು ಇದು ಮದುವೆ ಔತಣವೇ ಎಂಬ ಪ್ರಶ್ನೆಗೆ ದುರ್ಯೋಧನ ತಕ್ಕ ಉತ್ತರವನ್ನೇ ಕೊಟ್ಟಿರುವೆನು. ಏನಿ ಕೋಲಾಹಲ? ಏನಿ ಕೋಲಾಹಲ? ಅರ್ಜುನ, ನಾನಿನ್ನು ಹೋಗುವೆನು. ಸಂಧಿಯ ಫಲಾಫಲಗಳನ್ನು ಕೇಳುವುದರಿಂದ ನನಗಾವ ಪ್ರಯೋಜನವೂ ಇಲ್ಲ. ಈ ಅಪೌರುಷದ ವರ್ತನೆಯ ಪುರಸ್ಕಾರ ನಿಮಗೆ ಇರಲಿ. ಪ್ರತಿಜ್ಞೆಯಂತೆ ನಡೆಯುವ ಸ್ವಾತಂತ್ರ್ಯ ನನಗಿರಲಿ. ತಡೆಯಿರಿ ಸ್ವಾಮಿ. ಅಣ್ಣನು ಬಂದ ನಂತರ ರಾಜಸಭೆಯ ಸಮಾಚಾರವನ್ನು ತಿಳಿದು ನಂತರ ನಿಷ್ಠರಂತೆ ವರ್ತಿಸುವೆ. ಪಾಂಚಾಲಿ, ಘನಶ್ಯಾಮ ಸುಂದರ ನಿನ ಪ್ರೇಮ ಸಾಗರ ಘನಶ್ಯಾಮ
ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸು. ವಿಜಯಶಾಲಿಯಾಗು ಧರ್ಮನಂದನ. ವಾಸುದೇವ, ಓದ ಕಾರ್ಯವೇನಾಯಿತು? ಓದವರಾರು ಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಸಮರ್ಪಕವಾಗಿಯೇ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಓಹೋ, ಪಾಂಚಾಲಿ, ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋರಿದ್ದನ್ನು ನಾನು ಮಾಡುವೆನು. ನಡೆಯಿರಿ ಸ್ವಾಮಿ, ಅಣ್ಣನ ಮಾತುಗಳಾದರೂ ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆಯೂ ಮುಗಿದು ಹೋಗುವುದು. ಪರಮಾತ್ಮ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರು? ಭೀಷ್ಮ, ದ್ರೋಣ, ವಿದುರ ಮುಂತಾದವರು. ಆ ದುರ್ಯೋಧನ, ಆತನೂ ಸಹ. ಇನ್ನು ನನಗಿಲ್ಲಿ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿಮ್ಮ ಇಚ್ಛೆ ಆಗಿತ್ತು. ಅದನ್ನು ನೀನು ಸಾಧಿಸಿದೆ. ಸಾಧಿಸು, ಚೆನ್ನಾಗಿ ಸಾಧಿಸು. ಸಹೋದರರೇ, ನಿಮ್ಮ ಅಪೌರುಷದ ಫಲವನ್ನು ನೀವೇ ಭುಂಜಿಸಿರಿ. ಅದರಲ್ಲಿ ಈ ಭೀಮನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸದೇ ಬಿಡನು. ಭೀಮ, ನಿಲ್ಲಯ್ಯ. ನಿನಗಿಷ್ಟೊಂದು ಅಸಹನೆ ಏಕೆ? ತಾಳ್ಮೆಯಿಂದ ನನ್ನ ಮಾತನ್ನು ಕೇಳು. ಸ್ವಾಭಿಮಾನ ಶೂನ್ಯವಾದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ದುರ್ಯೋಧನನು ನಿನಗೊಂದು ಪ್ರಿಯವಾದ ಸಂದೇಶವನ್ನು ಕಳಿಸಿರುವನು. ಏನು ದುರ್ಯೋಧನನ ಸಂದೇಶ? ಹಾಗಾದರೆ ಅದರ ಉದ್ದೇಶವು ಸಂಧಿಯಾಗಲಾರದು. ಹೇಳು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಮೊದಲು ನನ್ನ ಬಳಿಯಲ್ಲಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಇಲ್ಲ, ನೀನು ಕುಳಿತುಕೊಳ್ಳುವ ಹೊರತು ನಾನು ಹೇಳುವುದಿಲ್ಲ. ಈ ಪರ್ಯಾಸ ಬೇಕೆ ಕೃಷ್ಣ? ಇದು ಪರ್ಯಾಸವಲ್ಲ ಭೀಮಸೇನ. ನಿನ್ನನ್ನು ಕಂಡರೆ ನನಗಷ್ಟೊಂದು ಭಯ. ಎಲ್ಲಿ ಆ ನಿನ್ನ ಗದೆಯನ್ನು ಸ್ವಲ್ಪ ದೂರವಿರಿಸಿ ನನ್ನ ಬಳಿಯಲ್ಲಿ ಕುಳಿತುಕೋ. ಆಗ ನಿನಗೆ ಪ್ರಿಯವಾದ ಸಂದೇಶವನ್ನು ಹೇಳುವೆನು. ಇದೋ ನಿನ್ನ ಅಪೇಕ್ಷೆಯಂತೆ ಕುಳಿತುಕೊಳ್ಳುವೆನು. ಈಗಲಾದರೂ ಹೇಳು. ನೀನು ಕೋಪ ಮಾಡುವುದಿಲ್ಲವಷ್ಟೇ? ಅದು ಆಗಲಿ. ಹಾಗಾದರೆ ಈಗ ನೀನು ನನ್ನ ಬಂದಿ. ಅದು ಕ್ಷಣಕಾಲ ಮಾತ್ರ. ಯಾಜ್ಞಸೇನಿ, ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ನಿನ್ನ ಮಾತುಗಳನ್ನು ನಾನಿಂದಾದರೂ ಮೀರಿದ್ದೇನೆ ಕೃಷ್ಣ. ಹಾಗಾದರೆ ತೆಗೆದುಕೋ ಈ ಪಾಶವನ್ನು. ಇದು ನನಗೊಂದು ಕಡೆ ಪುರಸ್ಕಾರ ರೂಪದಲ್ಲಿ ದೊರಕಿತು. ಇದರಿಂದ ನಿನ್ನ ಪತಿಯ ಕರಗಳನ್ನು ಬಂಧಿಸು. ಇದೇನು ಪರಿಹಾಸ್ಯವೇ ಕೃಷ್ಣ? ಪರಿಭಾಷೆ ಅಲ್ಲ ತಂಗಿ. ಶತ್ರುಗಳ ಎಡಮುರಿಯನ್ನು ಬಿಡಿಸುವುದರಲ್ಲಿ ನೀನು ಮಹಾಪಂಡಿತಿಯಂತೆ. ಅದೇ ರೀತಿ ನಿನ್ನ ಪತಿಯ ಕರಗಳನ್ನು ಬಂಧಿಸಲು ಬರುವುದೋ ಇಲ್ಲವೋ ನೋಡೋಣ. ಭೀಮಸೇನ, ಆ ಸಂದೇಶವನ್ನು ಕೇಳುವ ಇಚ್ಛೆ ನಿನಗಿದ್ದರೆ ಪಾಂಚಾಲಿ, ನನ್ನ ಕರಗಳನ್ನು ಬಂಧಿಸು. ಬಂಧಿಸಲಿ. ಈಗ ಹೇಳುವೆನು ಕೇಳಿರಿ. ಕುಂತಿಕುವರರೇ ಸಂತಸದಿಂದ ಪೇಳುವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಕುಂತಿಕುವರರೇ ಸಂತಸದಿಂದ ಪೇಳುವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಸಂಧಿಗಾಗಿ ನಾನು ಪಟ್ಟ ಶ್ರಮವ ಸಭೆಯೊಳಿಂದು ಪೂರ್ಣ ಹೋಮಗೈದರು. ಸಂಧಿಗಾಗಿ ನಾನು ಪಟ್ಟ ಶ್ರಮವ ಸಭೆಯೊಳಿಂದು ಪೂರ್ಣ ಹೋಮಗೈದರು. ಪೇಳುವ ವಿಚಾರವ ತಾಳ್ಮೆಯಿಂದ ಆಲಿಸಿ. ಕುಂತಿಕುವರರೇ ಸೋದರ ಭಾವವ ತೊರೆದು ಕೌರವರು
ರಾಜಸಭೆಯಲ್ಲಿ ಭೀಮನನ್ನು ಬಂಧಿಸಿರುವ ಪಾಶವು ನನ್ನನ್ನು ಬಂಧಿಸಲು ಆಗಿತ್ತು. ಯಾರು ಈ ಕಾರ್ಯವನ್ನು ಮಾಡಿದವರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲೆತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಪರಮಾತ್ಮ ಬಲಿ ಚಕ್ರವರ್ತಿಯ ಬಳಿ ದಾನ ಬೇಡುವ ನೆಪದಿಂದ ಹೋಗಿ ಇಡೀ ಭೂಮಂಡಲವನ್ನೇ ಒಂದು ಪಾದದಿಂದ ಆಕ್ರಮಿಸಿದ ನೀನು ಇಂದು ಆ ಕುನ್ನಿ ಕೌರವನ ಸಭೆಯಲ್ಲಿ ಇಂತಹ ಅಪಮಾನವನ್ನು ಹೊಂದಿದರು. ಪಾಮರನಂತೆ ಎಂದಿರಿಯದೇವ ಹೇಳು, ನಿನ್ನನ್ನು ಬಂಧಿಸಲುವಾದ ಆ ದುರ್ಮತಿಗಳು ಯಾರು ಹೇಳು? ಮತ್ತಿನ್ನಾರು? ದುರಾಭಿಮಾನಿಯಾದ ದುರ್ಯೋಧನನು ಆಜ್ಞೆ ಮಾಡಿದನು. ದುರಾಚಾರಿಯಾದ ಆತನ ತಮ್ಮ ದುಶ್ಯಾಸನು ಈ ಕಾರ್ಯ ಮಾಡಿದನು. ಇಂತಹ ಸಾಹಸ ಅವರಿಂದಲ್ಲದೆ ಮತ್ತಿನ್ನಾರಿಂದ ಸಾಧ್ಯ? ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಕೃಷ್ಣನನ್ನು, ಪಾಂಡವರಾಯಭಾರಿಯನ್ನು ಈ ರೀತಿ ಅಪಮಾನ ಮಾಡಿದನೆ. ಅಗ್ರಜ, ಧನಂಜಯ, ಇದಕ್ಕೆ ನಿಮ್ಮ ಉತ್ತರ? ಇಷ್ಟು ಮಾತ್ರವಲ್ಲ, ನೀವು ರಾಜ್ಯವನ್ನು ಪಡೆಯುವುದಾದರೆ ಅದು ದೊರಕುವುದು ರಣರಂಗದಲ್ಲಿ, ಶಸ್ತ್ರಾಸ್ತ್ರಗಳ ಆಸ್ಫಲನದಲ್ಲಿ, ವೀರರಥಿಕನ ಘೋಷದಲ್ಲಿ ಎಂದು ಹೇಳಿದರು. ಹಾಗಾದರೆ ನಮಗೆ ಉಳಿದಿರುವುದು ಒಂದೇ, ಅದು ಯುದ್ಧ. ವಾಸುದೇವ, ನೀನೇ ತಿಳಿದಿರುವೆ ನಾನು ಯುದ್ಧವನ್ನು ಅಪೇಕ್ಷೆ ಪಟ್ಟವನಲ್ಲವೆಂದು. ಅದಕ್ಕಾಗಿಯೇ ಈ ಸಂಧಿಗಾಗಿ ಪ್ರಯತ್ನಿಸಿದನೆಂದು. ಪಾಂಚಾಲಿ, ನನ್ನ ಕೈಗಳನ್ನು ಬಿಚ್ಚು. ಅಗ್ರಜ, ಧನಂಜಯ, ಯಾರೂ ಬಿಚ್ಚುವುದಿಲ್ಲವೇ? ನಾನೇ ಬಿಚ್ಚಿಕೊಳ್ಳುವೆನು. ಆರ ಆರ ಮಹಾದೇವ್! ಎಲ್ಲಿ ನನ್ನ ಗದೆ? ಎಲ್ಲರೂ ಕೇಳಿರಿ ನನ್ನ ಪ್ರತಿಜ್ಞೆಯನ್ನು. ವೈರಿ ಕುರುಕುಲಾದವರನ್ನು ವಧಿಸುವೆನು. ವೈರಿ ಕುರುಕುಲಾದವರನ್ನು ವಧಿಸುವೆನು. ಸಿರಿಯೆಂದರೆದು ದುರಹಂಕಾರದಿ, ಸಿರಿಯೆಂದರೆದು ದುರಹಂಕಾರದಿ ಧಿಕ್ಕರಿಸಿಬಲು ಭಕ್ತಿನಿಂದ ವೈರಿ ಕುರುಕುಲಾದವರನ್ನು ವಧಿಸುವೆನು. ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಪ್ಪಿನ ಕುರುಡ ಕುನ್ನಿಗಳಂ, ಅನುಜರೆಂಬುವ ಅಕ್ಕರೆ ಇಲ್ಲದ ಸೊಪ್ಪಿನ ಕುರುಡರ ಕುನ್ನಿಗಳಂ, ಒಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯವನ ಜೈದ ರಕ್ತಜಲಂ, ಒಕ್ಕಸವೆಲ್ಲವ ಭಕ್ಷಿಸಿ ನಮಗನ್ಯಾಯವನ ಜೈದ ರಕ್ತಜಲಂ, ಲೆಕ್ಕಿಸದೆ ಕಟ್ಟಡಗಿಸಿ ಮುಕ್ಕಿಸದೆ ರಣದೊಳಗೆ, ಲೆಕ್ಕಿಸದೆ ಕಟ್ಟಡಗಿಸಿ ಮುಕ್ಕಿಸದೆ ರಣದೊಳಗೆ, ಸಭೆಯಲ್ಲಿ ಪತ್ನಿಯ ಗರ್ವದಿ ಜರಿದ, ಸಭೆಯಲ್ಲಿ ಪತ್ನಿಯ ಗರ್ವದಿ ಜರಿದ ದುರ್ಭರ್ತರವರ ನೆನೆಯನ್ನು ಬಗೆದು ವೈರಿ ಕುರುಕುಲಾದವರನ್ನು ವಧಿಸುವೆನು. ಸಿರಿಹಿಮ್ಮೆರೆದು ದುರಹಂಕಾರದಿ, ಸಿರಿಹಿಮ್ಮೆರೆದು ದುರಹಂಕಾರದಿ ಧಿಕ್ಕರಿಸಿದರು ಭಕ್ತಿ ನಿಮ್ಮನ ವೈರಿ ಕುರುಕುಲಾದವರನ್ನು ವಧಿಸುವೆನು. ವೈರಿ ಕುರುಕುಲಾದವರನ್ನು ತೆಗೆದು ಬಿಸಾಡುವೆನು. ನಾನು ವಾಯುದೇವನ ಅಂಶದಿಂದ ಜನಿಸಿದ್ದೇ ನಿಜವಾಗಿದ್ದರೆ, ವೀರಮಾತೆ ಕುಂತಿದೇವಿಯ ಸ್ತನ್ಯಪಾನ ಮಾಡಿದ್ದೇ ಸತ್ಯವಾಗಿದ್ದರೆ, ನಾಳಿನ ಯುದ್ಧದಲ್ಲಿ ಕೌರವನ 99 ಮಂದಿ ಸಹೋದರರನ್ನು ಸಮೂಲನವಾಗಿ ನಾಶ ಮಾಡಿ ಆ ದುಶ್ಯಾಸನನ ಮೋಕ್ಷ ಸ್ಥಳವನ್ನು ಬಯದು ಆತನ ಗುಂಡಿಗೆ ಬಿಸಿ ರಕ್ತದಿಂದ ಪಾಂಚಾಲಿಯ ಬಿರುಮುಡಿಯನ್ನು ಕಟ್ಟಿಸುವೆನು. ನಂತರ ಆ ದರ್ಪಿತ ದುರ್ಯೋಧನನ ತೊಡೆಯನ್ನು ಈ ನನ್ನ ಗದಾದಂಡದಿಂದ ಮುರಿದು ಆತನ ರಾಜ ಕಿರೀಟವನ್ನು ನನ್ನ ಎಡಗಾಲಿಂದ ಒದ್ದು ಪುಡಿ ಪುಡಿ ಮಾಡದೆ ಹೋದರೆ ನರಗತಿ ಭಯಂಕರವಾದ ನರಕವೇ ಪ್ರಾಪ್ತವಾಗಲಿ. ಪರಮಾತ್ಮ, ಇದಕ್ಕೆ ನಿನ್ನ ಪಾದವೇ ಸಾಕ್ಷಿ.